In this video, we will discuss about VS EPR theory, that is valence shell electron pair repulsion theory. VS EPR theory is a model used to predict the shape or geometry of the molecules based on the repulsion between the electron pairs present in the valence shell of the central atom. Electron pairs, both bond pair and lone pairs, repel each other and arrange themselves as far apart as possible to minimize the repulsion. This arrangement determines the molecular geometry. The valence ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಏನು ಹೇಳುತ್ತೆ ಅಂದರೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಬಗ್ಗೆ ಹೇಳುತ್ತದೆ. ಓಕೆ, ಹೆಂಗೆ ಅಂದರೆ ಬೇಸ್ ಅಂದರೆ ರಿಪಲ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಪೇರ್ಸ್, ಎಲೆಕ್ಟ್ರಾನ್ಸ್ ಇರುತ್ತೆ ಅದು ರಿಪಲ್ಷನ್ಸ್ ಆಗಿ ಓಕೆ ಅದು ಹೆಂಗೆ ಅರೇಂಜ್ ಆಗುತ್ತೆ ಅಂದರೆ ಟು ಮಿನಿಮೈಸ್ ರಿಪಲ್ಷನ್ ಆ ಥರ ಅದು ಪ್ಲೇಸ್ ಆಗುತ್ತೆ. ದಿಸ್ ಅರೇಂಜ್ಮೆಂಟ್ ಆ ರಿಪಲ್ಷನ್ ಆಗುತ್ತಲ್ಲ, ದಿಸ್ ಅರೇಂಜ್ಮೆಂಟ್ ಡಿಟರ್ಮಿನ್ಸ್ ದ ಮಾಲಿಕ್ಯುಲರ್ ಜಾಮೆಟ್ರಿ. ಓಕೆ, ಪಾಸ್ಟುಲೇಟ್ಸ್ ನೋಡೋಣ. ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. All electron pairs around the central atom repel each other and try to stay at maximum distance. Electrons ಎಲ್ಲ repel each other ಆಗಿ ಅದು ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲಿ ಆಕ್ಯುಪೈ ಆಗುತ್ತೆ. ಇದು ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಪಾಸ್ಟುಲೇಟ್ ಬಂದು ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಪೇರ್ಸ್. ಎಲೆಕ್ಟ್ರಾನ್ ಪೇರ್ಸ್ ಅಲ್ಲಿ ಎರಡು ತರ ಇದೆ, ಒಂದು ಬಾಂಡ್ ಪೇರ್, ಇನ್ನೊಂದು ಲೋನ್ ಪೇರ್. ಬಾಂಡ್ ಪೇರ್ ಏನಾಗುತ್ತೆ, ಶೇರ್ಡ್ ಬಿಟ್ವೀನ್ ದಿ ಆಟಮ್ಸ್ ಆಗಿರುತ್ತೆ. ಲೋನ್ ಪೇರ್ ಬಂದು ಏನಾಗುತ್ತೆ, ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆನ್ ದಿ ಸೆಂಟ್ರಲ್ ಆಟಮ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿರುತ್ತೆ, ಸೆಂಟ್ರಲ್ ಆಟಮ್ ಅಲ್ಲಿ ಇರುತ್ತೆ, ದಟ್ ಇಸ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಓಕೆ, ಬಾಂಡ್ ಪೇರ್ ಇರುತ್ತೆ, ಲೋನ್ ಪೇರ್ ಇರುತ್ತೆ. ನೆಕ್ಸ್ಟ್ ಆರ್ಡರ್ ಆಫ್ ರಿಪಲ್ಷನ್ ಅಂದ್ರೆ ಲೋನ್ ಪೇರ್ ಮತ್ತು ಬಾಂಡ್ ಪೇರ್ ರಿಪಲ್ಷನ್ ಯಾವ ತರ ಇರುತ್ತೆ ಅಂದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ ರಿಪಲ್ಷನ್ ಇಸ್ ಮೋರ್ ಕಂಪೇರ್ಡ್ ಟು ಲೋನ್ ಪೇರ್ ಬಾಂಡ್ ಪೇರ್. ನೆಕ್ಸ್ಟ್ ಯಾವುದು ಲೀಸ್ಟ್ ಬಾಂಡ್ ಪೇರ್ ರಿಪಲ್ಷನ್. ಓಕೆ, ಎಲ್ ಪಿ ಅಂದ್ರೆ ಲೋನ್ ಪೇರು, ಬಿ ಪಿ ಅಂದ್ರೆ ಬಾಂಡ್ ಪೇರ್. ಓಕೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ರಿಪಲ್ಷನ್ಸ್ is high compared to lone pair and bond pair. Lone pair occupy more space, so they cause greater distortion in the shape. Lone pair electrons ಏನಾಗುತ್ತೆ ಮೋರ್ ಸ್ಪೇಸ್ ಅಲ್ಲಿ ಆಕ್ಯುಪೈ ಆಗೋದ್ರಿಂದ ಅದು ಶೇಪ್ ಮೇಲೆ ಅದು ಎಫೆಕ್ಟ್ ಮಾಡುತ್ತದೆ, ಮಾಲಿಕ್ಯುಲರ್ ಶೇಪ್ ಮೇಲೆ. ಫೋರ್ತ್ ಒನ್ ಇಸ್ ಜಾಮೆಟ್ರಿ ಡಿಪೆಂಡ್ಸ್ ಆನ್ ದಿ ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್. ಜಾಮೆಟ್ರಿ ಅದನ್ನು ಡಿಪೆಂಡ್ ಆಗಿರುತ್ತೆ ಅಂದ್ರೆ ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಅರೇಂಜ್ಮೆಂಟ್ ಈಸ್ ಫಸ್ಟ್ ಡಿಸೈಡ್ ಬೈ ದಿ ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್. ಓಕೆ, ದೆನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಾಡಿಫೈ ದ ಆಕ್ಚುಯಲ್ ಶೇಪ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಅದೇನು ಮಾಡುತ್ತೆ, ಆಕ್ಚುಯಲ್ ಶೇಪ್ ನ ಮಾಡಿಫೈ ಮಾಡುತ್ತೆ. ಓಕೆ, ಜನರಲ್ ಡಿಪೆಂಡ್ ಆಗಿರೋದು ಟೋಟಲ್ ಎಲೆಕ್ಟ್ರಾನ್ ಪೇರ್ಸ್. ಓಕೆ, ಬಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಶೇಪ್ ನ ಡಿಸೈಡ್ ಮಾಡುತ್ತದೆ. ಓಕೆ, ಈಗ ನೋಡೋಣ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಎಕ್ಸಾಂಪಲ್ ಇಸ್ ಮೀಥೇನ್, ದಟ್ ಇಸ್ CH4. ಮೀಥೇನ್ ಅಲ್ಲಿ ನೋಡಲಿ, ಮೀಥೇನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇದು ಕಾರ್ಬನ್ ಕೊಟ್ಟಾಗ ಕಾರ್ಬನ್ ಅಲ್ಲಿ 1 2 3 4 ಸೆಂಟ್ರಲ್ ಆಟಮ್ ಆದಲ್ಲಿ ಕಾರ್ಬನ್ ಅಲ್ಲಿ ಯು ಶುಡ್ ರೈಟ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, ಕಾರ್ಬನ್ ಅಥವಾ ಕಾರ್ಬನ್ ಫ್ಯಾಮಿಲಿ ಯಾವುದೇ ಕೊಟ್ಟರು ಎಷ್ಟು ಎಲೆಕ್ಟ್ರಾನ್ಸ್ ಬರ್ಕೋಬೇಕು ನೀವು, 1 2 3 4. ಓಕೆ, ಬೋರನ್ ಕೊಟ್ರೆ 3 ಎಲೆಕ್ಟ್ರಾನ್ಸ್ ಬರ್ಕೋಬೇಕು, ಕಾರ್ಬನ್ ಕೊಟ್ರೆ 4 ಎಲೆಕ್ಟ್ರಾನ್ಸ್ ಬರ್ಕೋಬೇಕು, 4 ಎಲೆಕ್ಟ್ರಾನ್ಸ್. ಇದು ಸೆಂಟ್ರಲ್ ಆಟಮ್ ಬಂದು ಕಾರ್ಬನ್. ಹೈಡ್ರೋಜನ್ ಎಷ್ಟಿದೆ ಇಲ್ಲಿ, 4 ಇದೆ. ಒಂದು ಹೈಡ್ರೋಜನ್ ಫಾರ್ಮ್ಸ್ ಸಿಂಗಲ್ ಬಾಂಡ್, ದೇರ್ಫೋರ್ ಈ ಒಂದು ಹೈಡ್ರೋಜನ್ 1 ಎಲೆಕ್ಟ್ರಾನ್ ಕೊಡುತ್ತೆ ಕಾರ್ಬನ್ಗೆ. ಓಕೆ, ಈ ತರ ಎಲೆಕ್ಟ್ರಾನ್ ಶೇರಿಂಗ್ ಆಗುತ್ತೆ, ಸಿಂಗಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. 1 2 3 4. ಇಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಯಾವ್ದು ಕಾರ್ಬನ್ದು. ಅದೇನಾಯ್ತು, 4 ಎಲೆಕ್ಟ್ರಾನ್ಸ್ ಶೇರ್ ಆಯ್ತು ಯಾವ ಜೊತೆಗೆ, 4 ಹೈಡ್ರೋಜನ್ ಆಟಮ್ ಜೊತೆಗೆ. ದೇರ್ಫೋರ್ ಇಲ್ಲಿ ನೋಡ್ರಿ, ದಿಸ್ 1 2 3 4 ದಿಸ್ ಆರ್ ಬಾಂಡ್ ಪೇರ್. ಇದು ಓಕೆ, ಇದು ಬಾಂಡ್ ಪೇರ್. ದೇರ್ ಇಸ್ ನೋ ಲೋನ್ ಪೇರ್. ಇಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಇದೇನಾಗ್ತಿತ್ತು, ಲೋನ್ ಪೇರ್ ಆಗ್ತಿತ್ತು. ಓಕೆ, 4 ಎಲೆಕ್ಟ್ರಾನ್ಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್ ಆಟಮ್ ಏನಾಯ್ತು, ಶೇರ್ ಆಯ್ತು ವಿತ್ 4 ಹೈಡ್ರೋಜನ್ ಆಟಮ್ಸ್. ದೇರ್ಫೋರ್ 4 ಎಷ್ಟಿದೆ, ಬಾಂಡ್ ಪೇರ್ ಇದೆ. ದೇರ್ ಇಸ್ ನೋ ಲೋನ್ ಪೇರ್. ಓಕೆ, ಟೋಟಲ್ ಈಗ ನೋಡಿ ಎಲೆಕ್ಟ್ರಾನ್ ಪೇರ್ಸ್ ಎಷ್ಟಿದೆ, ಹೈಬ್ರಿಡೇಷನ್ ಡಿಪೆಂಡ್ ಆಗೋದು ಬಾಂಡ್ ಪೇರ್ ಮತ್ತೆ ಲೋನ್ ಪೇರು. ಬಾಂಡ್ ಪೇರ್ ಎಷ್ಟಿದೆ ಇಲ್ಲಿ, 4 ಇದೆ. ಲೋನ್ ಪೇರು 0 ಇದೆ. ಎಲ್ ಪಿ ಲೋನ್ ಪೇರು. ಟೋಟಲ್ ಎಷ್ಟು ಬಂತು, 4 ಬಂತು. 4 ಇದ್ರೆ ಹೈಬ್ರಿಡೇಷನ್ ಯಾವ ತರ ಬರೀತೀರಾ, ನಾನು ಪ್ರೀವಿಯಸ್ ಇದರಲ್ಲಿ ಹೇಳಿದೆ. 4 ಇದ್ರೆ S1 ಬರೀಬೇಕು, ಪಿ ಎಷ್ಟು ಬರೀಬೇಕು, 3 ಬರೀಬೇಕು. ನೋಡಿ 3 ಎಸ್ ಎಷ್ಟಿದೆ, 1 ಇದೆ. 3 + 1 4 ಆಯ್ತು. Therefore hybridization is here sp3 hybridization. Okay, ಇಲ್ಲಿ there is no lone pair, therefore geometry is equal to shape. Lone pair ಇದ್ದಿದ್ರೆ geometry is not equal to shape, therefore ಇಲ್ಲಿ there is no lone pair, therefore geometry is equal to shape ಆಗುತ್ತೆ. Okay, sp3 hybridization ಇದ್ರೆ what is the geometry, tetrahedral. shape ಏನಾಗುತ್ತೆ ಇಲ್ಲಿ, tetrahedral ಆಗುತ್ತೆ, because no lone pair of electrons, therefore geometry is equal to shape. Okay, ಇನ್ನೊಂದ್ಸರಿ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಸೆಂಟ್ರಲ್ ಆಟಮ್ ಕಾರ್ಬನ್, ಬಾಂಡ್ ಪೇರು 4, ಲೋನ್ ಪೇರ್ 0, ಶೇಪ್ ಒಂದು ಟೆಟ್ರಾಹೆಡ್ರಲ್, ಬಾಂಡ್ ಆಂಗಲ್ ಬಂದು 109 ಡಿಗ್ರಿ. ಓಕೆ, ರೀಸನ್ ಯಾಕೆ ಇಲ್ಲಿ ಅಂತಂದ್ರೆ ಈಕ್ವಲ್ ಬಾಂಡ್ ಪೇರ್ ರಿಪಲ್ಷನ್ಸ್ ಇರೋದ್ರಿಂದ ಸಿಮಿಟ್ರಿಕ್ ಶೇಪ್ ಅಂದ್ರೆ ಜಾಮೆಟ್ರಿ ಇಸ್ ಈಕ್ವಲ್ ಟು ಶೇಪ್ ಆಯ್ತು. ದೇರ್ ಇಸ್ ನೋ ಲೋನ್ ಪೇರ್.
ಓಕೆ ದೇರ್ಫೋರ್ ನಿಮ್ಗೆ ಏನಾಗುತ್ತೆ ಇಲ್ಲಿ ಮಿಥೇನ್ದು ಶೇಪ್ ಜಾಮೆಟ್ರಿ ಅಥವಾ ಶೇಪ್ ಏನಾಗುತ್ತೆ ಟೆಟ್ರಾಹೆಡ್ರಲ್ ಆಗುತ್ತೆ. ನೆಕ್ಸ್ಟ್ ಕಮ್ ಟು ಅಮೋನಿಯಾ NH3. ಅಮೋನಿಯಾ ಕೊಟ್ಟಾಗ ಸೆಂಟ್ರಲ್ ಆಟಮ್ ನೈಟ್ರೋಜನ್. ಓಕೆ ನೈಟ್ರೋಜನ್ ಕೊಟ್ಟಾಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ 1 2 3 4 5 ಬರುತ್ತೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ಕೋಬೇಕು? ನೈಟ್ರೋಜನ್ ಅಥವಾ ನೈಟ್ರೋಜನ್ ಫ್ಯಾಮಿಲಿ ಯಾವುದೇ ಕೊಟ್ಟರು ಯು ಶುಡ್ ರೈಟ್ 5 ಎಲೆಕ್ಟ್ರಾನ್ಸ್. ಓಕೆ ಎಷ್ಟು ಹೈಡ್ರೋಜನ್ಸ್ ಇದೆ? 3 ಇದೆ. ಓಕೆ ಏನಾಗುತ್ತೆ 3 ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ 1 2 3 ಈ 3 ಏನದು ಬಾಂಡ್ ಪೇರ್. 3 ಎಷ್ಟಿದೆ? ಬಾಂಡ್ ಪೇರ್ ಇದೆ. ಇದು ಎಕ್ಸೆಸ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್ ಇದೆ. 2 ಎಲೆಕ್ಟ್ರಾನ್ಸ್ ಇದ್ರೆ 1 ಲೋನ್ ಪೇರ್. ಎಕ್ಸೆಸ್ 4 ಎಲೆಕ್ಟ್ರಾನ್ಸ್ ಇದ್ರೆ 2 ಲೋನ್ ಪೇರ್. ಎಕ್ಸೆಸ್ ಎಷ್ಟಿದೆ? ಲೋನ್ ಪೇರು 2 ಇದೆ. 2 ಸೇರಿದ್ರೆ 1 ಲೋನ್ ಪೇರ್ ಆಗುತ್ತೆ. ದೇರ್ಫೋರ್ 1 ಲೋನ್ ಪೇರ್ ಆಯಿತು. ಓಕೆ 3 ಬಾಂಡ್ ಪೇರು 1 ಲೋನ್ ಪೇರು. ಹೈಬ್ರಿಡೇಷನ್ ಬರಬೇಕಾದ್ರೆ ಆ್ಯಡ್ ಮಾಡಬೇಕು ಬಾಂಡ್ ಪೇರ್ ಮತ್ತೆ ಲೋನ್ ಪೇರ್. ಬಾಂಡ್ ಪೇರ್ 3 ಲೋನ್ ಪೇರ್ 1 ಆಯಿತು. ಟೋಟಲ್ 4 ಆಯಿತು. 4 ಇದ್ದಾಗ ಹೈಬ್ರಿಡೇಷನ್ ಬರುತ್ತೆ sp3 ಹೈಬ್ರಿಡೇಷನ್ ಬರುತ್ತೆ. sp3 ಹೈಬ್ರಿಡೇಷನ್ ಆಕ್ಚುಲಿ sp3 ಹೈಬ್ರಿಡೇಷನ್ ಅಂದ್ರೆ ವಾಟ್ ಇಸ್ ದ ಜಾಮೆಟ್ರಿ? ಟೆಟ್ರಾಹೆಡ್ರಲ್ ಬರುತ್ತೆ. ಬಟ್ ಇಲ್ಲಿ ಲೋನ್ ಪೇರ್ ಇರೋದ್ರಿಂದ ಜಾಮೆಟ್ರಿ ಇಸ್ ನಾಟ್ ಈಕ್ವಲ್ ಟು ಶೇಪ್ ಆಗುತ್ತೆ. ಬಿಕಾಸ್ ಈ ಲೋನ್ ಪೇರು ಶೇಪ್ ನ ಚೇಂಜ್ ಮಾಡುತ್ತೆ. ಓಕೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಜಾಮೆಟ್ರಿ ಇಸ್ ನಾಟ್ ಈಕ್ವಲ್ ಟು ಶೇಪ್. ಓಕೆ ದೇರ್ಫೋರ್ ಶೇಪ್ ಯಾವ ತರ ಬರುತ್ತೆ ನೋಡೋಣ. ಹೈಬ್ರಿಡೇಷನ್ ಬಂದು sp3, ಜಾಮೆಟ್ರಿ ಬಂದು ಟೆಟ್ರಾಹೆಡ್ರಲ್, ಬಟ್ ಶೇಪ್ ಏನಾಗುತ್ತೆ ಚೇಂಜ್ ಆಗುತ್ತೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ನೋಡೋಣ. ಸೆಂಟ್ರಲ್ ಆಟಮ್ ನೈಟ್ರೋಜನ್, ಬಾಂಡ್ ಪೇರ್ 3 ಲೋನ್ ಪೇರ್ 1. ಶೇಪ್ ಏನಾಗುತ್ತೆ ನೋಡಲ್ಲಿ ಎಕ್ಸಸ್ ಇಲ್ಲಿ ಒಂದು ಲೋನ್ ಪೇರ್ ಇದೆಯಲ್ಲ, ಲೋನ್ ಪೇರ್ ಇಂದ ಶೇಪ್ ಏನಾಗುತ್ತೆ ಪಿರಮಿಡಲ್ ಶೇಪ್ ಆಗುತ್ತೆ ಅಥವಾ ಟ್ರಯಾಗ್ನಲ್ ಪಿರಮಿಡಲ್ ಆಗುತ್ತೆ. ಬಾಂಡ್ ಆಂಗಲ್ ಬಂದು 107 ಡಿಗ್ರಿ. ಓಕೆ ರೀಸನ್ ಬಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಂಪ್ರೆಸ್ ದ ಬಾಂಡ್ ಆಂಗಲ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮತ್ತೆ ಬಾಂಡ್ ಆಂಗಲ್ ನ ಕಂಪ್ರೆಸ್ ಮಾಡುತ್ತೆ. ಓಕೆ ದೇರ್ಫೋರ್ ಇಲ್ಲಿ ಶೇಪ್ ಏನಾಗುತ್ತೆ ಪಿರಮಿಡಲ್ ಶೇಪ್. ಓಕೆ ಟ್ರಯಾಂಗ್ಯುಲರ್ ಪಿರಮಿಡಲ್ ಶೇಪ್. ಓಕೆ ಇಲ್ಲೇನಾಗುತ್ತೆ ಇಲ್ಲಿ ಎಲೆಕ್ಟ್ರಾನ್ ಪೇರ್ ಜಾಮೆಟ್ರಿ ಅಂದ್ರೆ ಟೆಟ್ರಾಹೆಡ್ರಲ್ ಬರುತ್ತೆ. ಬಟ್ ಇಲ್ಲಿ ಚೇಂಜ್ ಆಯಿತು, ಟ್ರಯಾಂಗ್ಯುಲರ್ ಪಿರಮಿಡಲ್ ಆಯಿತು ಅಥವಾ ಪಿರಮಿಡಲ್ ಶೇಪ್ ಆಯಿತು. ಸಿಂಪಲ್ ಆಗಬೇಕಂದ್ರೆ ಪಿರಮಿಡಲ್ ಶೇಪ್ ಅಂತ ಬರೀರಿ. ಓಕೆ ಪಿರಮಿಡಲ್ ಶೇಪ್ ಅಂತ ಬರೀರಿ. ನೆಕ್ಸ್ಟ್ ಬಂದು ವಾಟರ್ ಅಂದ್ರೆ ಸೆಂಟ್ರಲ್ ಆಟಮ್ ಬಂದು ಆಕ್ಸಿಜನ್. ಓಕೆ ಅಲ್ಲಿ ಆಕ್ಸಿಜನ್ ಇದ್ದಾಗ ಯು ಶುಡ್ ರೈಟ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರ್ಕೋಬೇಕು. 1 2 3 4 5 6. ಎಷ್ಟು ಹೈಡ್ರೋಜನ್ ಇದೆ? 2 ಇದೆ. 1 2 ಎಲೆಕ್ಟ್ರಾನ್ಸ್ ಶೇರಿಂಗ್ ಆಯಿತು. ಓಕೆ 2 ಬಾಂಡ್ ಪೇರ್ ಆಯಿತು. ಎಷ್ಟು ಲೋನ್ ಪೇರ್ ಇದೆ? 2 ಲೋನ್ ಪೇರ್ ಆಯಿತು. ಓಕೆ ದೇರ್ಫೋರ್ ಹೈಬ್ರಿಡೇಷನ್ ಬರಬೇಕಾದ್ರೆ ಬಾಂಡ್ ಪೇರ್ ಪ್ಲಸ್ ಲೋನ್ ಪೇರ್ 2 + 2 ಅಂದ್ರೆ 4 ಆಯಿತು. 4 ಆದಾಗ ಹೈಬ್ರಿಡೇಷನ್ ಏನು ಬರೀತೀರಾ? sp3 ಹೈಬ್ರಿಡೇಷನ್ ಬರೀತೀರಾ. ಬಟ್ here geometry is not equal to shape because due to presence of this lone pair of electrons. Therefore ಏನಾಯಿತು sp3 ಇದ್ರೆ ಜಾಮೆಟ್ರಿ ಏನು ಬರುತ್ತೆ ಟೆಟ್ರಾಹೆಡ್ರಲ್, ಬಟ್ ಶೇಪ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದು ಯಾವ ಥರ ನೋಡೋಣ. ಸೆಂಟ್ರಲ್ ಆಟಮ್ ಬಂದು ಆಕ್ಸಿಜನ್, ಬಾಂಡ್ ಪೇರ್ ಬಂದು 2 ಲೋನ್ ಪೇರ್ ಬಂದು 2. ಶೇಪ್ ಇಲ್ಲೇನಾಗುತ್ತೆ ಬೆಂಟ್ ಅಥವಾ ಆಂಗ್ಯುಲರ್ ಶೇಪ್ ಆಗುತ್ತೆ. ಬಾಂಡ್ ಆಂಗಲ್ ಬಂದು ಇಲ್ಲಿ 104 ಡಿಗ್ರಿ. ರೀಸನ್ ಬಂದು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಸ್ಟ್ರಾಂಗ್ಲಿ ರಿಪಲ್ ದೆನ್ ಆಂಗಲ್ ಡಿಕ್ರೀಸಸ್. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಆಕ್ಚುಲಿ ಏನು ಬರಬೇಕು ಟೆಟ್ರಾಹೆಡ್ರಲ್ ಬರಬೇಕು. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಆಂಗಲ್ ಡಿಕ್ರೀಸ್ ಆಗುತ್ತೆ. ಓಕೆ ಯಾವ ಶೇಪ್ ಇದು ಅಪ್ಲೈ ಮಾಡ್ಕೊಳುತ್ತೆ? ಬೆಂಡ್ ಶೇಪ್ ಅಥವಾ ಆಂಗ್ಯುಲರ್ ಶೇಪ್ ಇದು ಅಪ್ಲೈ ಮಾಡ್ಕೊಳ್ಳುತ್ತೆ. ಇಟ್ಸ್ ಅಬೌಟ್ ವಾಟರ್. ಓಕೆ ಈ ನೋಡಿಲ್ಲಿ ಇದು ಯಾವ್ದು? ಮೀಥೇನು, ಅಮೋನಿಯಾ, ವಾಟರ್. ಬಾಂಡ್ ಆಂಗಲ್ ಯಾವ ಥರ ಆಯಿತು ಅಂತ ಹೇಳಿದೆ. ನೆಕ್ಸ್ಟ್ ಅಮೋನಿಯಂ ಅಯಾನ್ NH4+. ನೈಟ್ರೋಜನ್ ಇದ್ದಾಗ ಆಲ್ರೆಡಿ ಹೇಳಿದ್ದೀನಿ. ನೈಟ್ರೋಜನ್ ಇದ್ದಾಗ ಎಷ್ಟು ಬರಬೇಕು? ಶುಡ್ ರೈಟ್ 5 ಎಲೆಕ್ಟ್ರಾನ್ಸ್. ಓಕೆ ಬಟ್ ಇಲ್ಲಿ ಒಂದು ಪ್ಲಸ್ ಇರೋದ್ರಿಂದ ಯು ರಿಮೂವ್ ದಿಸ್ ಒನ್, ಯಾವುದನ್ನ ಎಕ್ಸೆಸ್ ಎಲೆಕ್ಟ್ರಾನ್. ದೇರ್ಫೋರ್ 4 ಬರ್ಕೋಬೇಕು. 4 ಹೈಡ್ರೋಜನ್ ಇದೆ. ದೇರ್ಫೋರ್ 4 ಬಾಂಡ್ ಪೇರ್ ಆಯಿತು. ದೇರ್ ಇಸ್ ನೋ ಲೋನ್ ಪೇರ್. ದೇರ್ಫೋರ್ ಹೈಬ್ರಿಡೇಷನ್ ಬರಬೇಕಾದ್ರೆ ಬಾಂಡ್ ಪೇರ್ ಪ್ಲಸ್ ಲೋನ್ ಪೇರ್ 4 + 0 4. ಓಕೆ sp3 ಹೈಬ್ರಿಡೇಷನ್ ಬರುತ್ತೆ. sp3 ಹೈಬ್ರಿಡೇಷನ್ ಬರುತ್ತೆ. sp3 ಹೈಬ್ರಿಡೇಷನ್ ಅಂದ್ರೆ ಜಾಮೆಟ್ರಿ ಬಂದು ಟೆಟ್ರಾಹೆಡ್ರಲ್. ಹಿಯರ್ ದೇರ್ ಇಸ್ ನೋ ಲೋನ್ ಪೇರ್. ದೇರ್ಫೋರ್ ಜಾಮೆಟ್ರಿ ಇಸ್ ಈಕ್ವಲ್ ಟು ಶೇಪ್. sp3 ದೇರ್ ಇಸ್ ನೋ ಲೋನ್ ಪೇರ್ ಇಲ್ಲಿ. ದೇರ್ಫೋರ್ ಇಲ್ಲಿ ಟೆಟ್ರಾಹೆಡ್ರಲ್ ಜಾಮೆಟ್ರಿನೂ ಆಗುತ್ತೆ, ಟೆಟ್ರಾಹೆಡ್ರಲ್ ಶೇಪು ಆಗುತ್ತೆ. ಓಕೆ ನೋಡಿ ಸೆಂಟ್ರಲ್ ಆಟಮ್ ಒಂದು ನೈಟ್ರೋಜನ್, ಬಾಂಡ್ ಪೇರ್ ಬಂದು 4 ಲೋನ್ ಪೇರ್ 0. ಶೇಪ್ ಇಸ್ ಟೆಟ್ರಾಹೆಡ್ರಲ್. ಬಾಂಡ್ ಆಂಗಲ್ ಇಸ್ 109 ಡಿಗ್ರಿ. ರೀಸನ್ ನೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಪಾಸಿಟಿವ್ ಚಾರ್ಜ್ ರಿಮೂವ್ಸ್ ದ ಲೋನ್ ಪೇರ್ ಎಫೆಕ್ಟ್. ದೇರ್ಫೋರ್ ಇಲ್ಲಿ ಯಾವ್ದು ಇದು ಬರುತ್ತೆ? ಇದು ಟೆಟ್ರಾಹೆಡ್ರಲ್ ಬರುತ್ತೆ. NH4+ ಶೇಪ್ ಒಂದು ಟೆಟ್ರಾಹೆಡ್ರಲ್ ಶೇಪು ಮತ್ತು ಜಾಮೆಟ್ರಿ ಎರಡು ಸೇಮ್ ಇದೆ ಬಿಕಾಸ್ ದೇರ್ ಇಸ್ ನೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಬ್ರೋಮಿನ್ ಟ್ರೈಫ್ಲೋರೈಡ್, ದಟ್ ಇಸ್ BrF3. ಬ್ರೋಮಿನ್ ಇದ್ದಾಗ ಯು ಶುಡ್ ರೈಟ್ 7 ಎಲೆಕ್ಟ್ರಾನ್ಸ್.
ಅಥವಾ ಹ್ಯಾಲೋಜನ್ಸ್ ಇದ್ರೆ ಎಷ್ಟು ಬರಬೇಕು ಇಲ್ಲಿ ಸೆಂಟ್ರಲ್ ಅಟಮ್ ಪಕ್ಕ 7 ಎಲೆಕ್ಟ್ರಾನ್ಸ್ ಬರ್ಕೋಬೇಕು. ಸೈಡ್ ಅಟಮಲ್ಲಿ ಫ್ಲೋರಿನ್. ಓಕೆ, ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಓಕೆ, 3 ಬಾಂಡ್ ಪೇರ್ ಆಯಿತು. ಎಷ್ಟು ಲೋನ್ ಪೇರ್ ಇದೆ? 2 ಲೋನ್ ಪೇರ್ ಇದೆ. 3 ಬಾಂಡ್ ಪೇರ್ ಮತ್ತು 2 ಲೋನ್ ಪೇರ್ ಆಯಿತು. ಹೈಬ್ರಿಡೇಷನ್ ಮಾಡಬೇಕಾದ್ರೆ 3 + 2 ಆಗುತ್ತೆ. 3 + 2 ಇದ್ದಾಗ ಎಷ್ಟಾಯಿತು? 5 ಆಯಿತು. sp3d ಅಂದರೆ ಏನದು ಹೈಬ್ರಿಡೈಸೇಷನ್ನು. ಯಾಕೆ sp3 ಬರೋದಂದ್ರೆ ಇಲ್ಲಿ 5 ಇದೆ. ಇಲ್ಲಿ ನೋಡಿ 1 3 1 5 ಆಯಿತು. ಜಾಮೆಟ್ರಿ ಇಸ್ ನಾಟ್ ಈಕ್ವಲ್ ಟು ಶೇಪ್ ಬಿಕಾಸ್ ಇಲ್ಲೇನಾಯ್ತು ಇಲ್ಲಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ದೇರ್ಫೋರ್ ಇಲ್ಲೇನಾಯ್ತು ಇಲ್ಲಿ ಜಾಮೆಟ್ರಿ ಒಂದೇನು ಬರುತ್ತೆ? ಟ್ರಯಾಂಗಲ್ ಬೈಪಿರಮಿಡಲ್, ಬಟ್ ಶೇಪ್ ಚೇಂಜ್ ಆಗುತ್ತೆ. ಓಕೆ, ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೆಂಟ್ರಲ್ ಆಟಮ್ ಒಂದು ಬ್ರೋಮಿನು, ಬಾಂಡ್ ಪೇರು 3, ಲೋನ್ ಪೇರ್ 2. ಎಲೆಕ್ಟ್ರಾನ್ ಜಾಮೆಟ್ರಿ ಬಂದು ಟ್ರಯಾಂಗಲ್ ಬೈಪಿರಮಿಡಲ್. ದಿಸ್ ಈಸ್ ಟ್ರಯಾಂಗಲ್ ಬೈಪಿರಮಿಡಲ್, ಬಟ್ ಶೇಪ್ ಏನಾಗುತ್ತೆ? ಟಿ ಶೇಪ್ ಆಗುತ್ತೆ. ಬಾಂಡ್ ಆಂಗಲ್ಸ್ 90 ಡಿಗ್ರಿ 180 ಡಿಗ್ರಿ. ರೀಸನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ಈಕ್ವಟೋರಿಯಲ್ ಪೊಸಿಷನ್. ನೋಡಿ, ಇದೆರಡು ಏನದು ಈಕ್ವಟೋರಿಯಲ್ ಪೊಸಿಷನ್. ಈ ಪೊಸಿಷನ್ ಏನಾಯಿತು? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಯಿತು. ಈಗ ಇದು ನೆಗ್ಲೆಕ್ಟ್ ಮಾಡಿರಿ, ಈ ಪ್ಲೇಸ್ ನೆಗ್ಲೆಕ್ಟ್ ಮಾಡಿದ್ರೆ ಯಾವ ಶೇಪ್ ಬರ್ತಿದ್ದು? ಟಿ ಶೇಪ್ ಬರುತ್ತೆ. ಓಕೆ, ಇಲ್ಲಿ ನೋಡಿ ಈಕ್ವಟೋರಿಯಲ್ ಪೊಸಿಷನ್ ಯಾವ್ದು ಬಂತು? 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಯಿತು. ಅವಾಗ ಯಾವ ಶೇಪ್ ಬರುತ್ತೆ? ಟಿ ಶೇಪ್ ಬರುತ್ತೆ. ಓಕೆ, ಟಿ ಶೇಪ್ ಬರುತ್ತೆ. ಶೇಪ್ ಬಂದು ಟಿ ಶೇಪ್, ಜಾಮೆಟ್ರಿ ಬಂದು ಟ್ರಯಾಂಗಲ್ ಬೈಪಿರಮಿಡಲ್. ಓಕೆ, ನೆಕ್ಸ್ಟ್ ICl2- ಡೈಕ್ಲೋರೋಹೈಡ್ರೈಡ್ ಅಯಾನ್. ಓಕೆ, ICl2- ಇಲ್ಲಿ ನೋಡಿಲ್ಲ, ಐ ಅಂದರೆ ಎಷ್ಟು ಬರ್ಕೋಬೇಕು? ಎಲೆಕ್ಟ್ರಾನ್ಸು 7 ಓನ್ಲಿ. ಹ್ಯಾಲೋಜನ್ಸ್ ಇದ್ದರೆ 7 ಬರ್ಕೋಬೇಕು. ಓಕೆ, ನೋಬಲ್ ಗ್ಯಾಸ್ ಇದ್ದರೆ 8 ಬರ್ಕೋಬೇಕು. 1 2 3 4 5 6 7 8 ಯಾಕೆ ಬರ್ತೀವಿ ಅಂತಂದರೆ ಇಯರ್ ಒಂದು ಮೈನಸ್ ಇದೆ, ದೇರ್ಫೋರ್ ರೈಟ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಯರ್. 2 ಕ್ಲೋರಿನ್ ಅಂದರೆ 1 2. ಓಕೆ, 2 ಬಾಂಡ್ ಪೇರ್ ಆಯಿತು. 1 2 3 ಲೋನ್ ಪೇರ್ ಆಯಿತು. ದೇರ್ಫೋರ್ ಹೈಬ್ರಿಡೇಷನ್ ಬರಬೇಕಾದ್ರೆ 2 + 3 ದಟ್ ಈಸ್ 5. sp3d ಹೈಬ್ರಿಡೇಷನ್ ಅಂದರೆ ಟ್ರಯಾಂಗಲ್ ಬೈಪಿರಮಿಡಲ್, ಬಟ್ ಇಲ್ಲಿ ಜಾಮೆಟ್ರಿ ಇಸ್ ನಾಟ್ ಈಕ್ವಲ್ ಟು ಶೇಪ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ದೇರ್ಫೋರ್ ಇಲ್ಲಿ ಜಾಮೆಟ್ರಿ ಬಂದು ಟ್ರಯಾಂಗಲ್ ಬೈಪಿರಮಿಡಲ್, ಶೇಪ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಓಕೆ, ಸೆಂಟ್ರಲ್ ಅಟಮ್ ಒಂದು ಅಯೋಡಿನು, ಬಾಂಡ್ ಪೇರ್ 2, ಲೋನ್ ಪೇರ್ 3. ಎಲೆಕ್ಟ್ರಾನ್ ಜಾಮೆಟ್ರಿ ಬಂದು ಟ್ರಯಾಂಗಲ್ ಬೈಪಿರಮಿಡಲ್, ಶೇಪ್ ಬಂದು ಲೀನಿಯರು, ಬಾಂಡ್ ಆಂಗಲ್ ಬಂದು 180 ಡಿಗ್ರಿ. ರೀಸನ್ ಇಲ್ಲಿ ನೋಡಿ 3 ಲೋನ್ ಪೇರ್ಸ್ ಆಕ್ಯುಪೈ ಈಕ್ವಟೋರಿಯಲ್ ಪೊಸಿಷನ್. 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲ ಆಕ್ಯುಪೈ ಮಾಡುತ್ತೆ ಲೋನ್ ಈಕ್ವಟೋರಿಯಲ್ ಪೊಸಿಷನ್. ದೇರ್ಫೋರ್ ಶೇಪ್ ಏನಾಗುತ್ತೆ ನೋಡಿ ಇಲ್ಲಿ? ಲೀನಿಯರ್ ಆಗುತ್ತೆ, ಸ್ಟ್ರೈಟ್ ಆಗಿದೆ. ಲೋನ್ ಪೇರ್ ಇರೋದನ್ನು ನೆಗ್ಲೆಕ್ಟ್ ಮಾಡಿರಿ, ಇದು ನೆಗ್ಲೆಕ್ಟ್ ಮಾಡಿರಿ, ರಿಮೈನಿಂಗ್ ಕನ್ಸಿಡರ್ ಮಾಡಿರಿ. ಅವಾಗ ಶೇಪ್ ಏನು ಬರುತ್ತೆ? ಲೀನಿಯರ್ ಬರುತ್ತೆ. ಓಕೆ, ದಿಸ್ ಅಬೌಟ್ ICl2-. ಇದು ಬ್ರೀಫ್ ಇಂಟ್ರೊಡಕ್ಷನ್ ಅದ್ರ ಬಗ್ಗೆ. ಮಾಲಿಕ್ಯೂಲ್ ಬಾಂಡ್ ಪೇರ್ ಎಷ್ಟಿದೆ, ಲೋನ್ ಪೇರ್ ಇದೆ, ಶೇಪ್ ಎಷ್ಟಿದೆ, ಬಾಂಡ್ ಆಂಗಲ್ ಎಷ್ಟಿದೆ. ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಬಂದು ಇಟ್ ಪ್ರೊವೈಡ್ ದ ಶೇಪ್, ಬಾಂಡ್ ಆಂಗಲ್ ಅಂಡ್ ಮಾಲಿಕ್ಯುಲರ್ ಜಾಮೆಟ್ರಿ. ಸಿಂಪಲ್ ಅಂಡ್ ವೈಡ್ಲಿ ಅಪ್ಲಿಕೇಬಲ್ ಟು ಕೋವೆಲೆಂಟ್ ಮಾಲಿಕ್ಯೂಲ್ಸ್. ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪೊಲಾರಿಟಿ ಅಂಡ್ ರಿಯಾಕ್ಟಿವಿಟಿ. ಇದು VS EPR ಥಿಯರಿದು ಇಂಪಾರ್ಟೆಂಟ್ ಫೀಚರ್ಸ್. ಲಿಮಿಟೇಷನ್ಸ್ ಬಂದು ಡಸ್ ನಾಟ್ ಎಕ್ಸ್ಪ್ಲೇನ್ ದಿ ಬಾಂಡ್ ಎನರ್ಜೀಸ್ ಮತ್ತು ಬಾಂಡ್ ಲೆಂಗ್ತ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಲೆಸ್ ಎಫೆಕ್ಟಿವ್ ಫಾರ್ ಮಾಲಿಕ್ಯೂಲ್ಸ್ ವಿತ್ ಟ್ರಾನ್ಸಿಷನ್ ಮೆಟಲ್ಸ್. ಟ್ರಾನ್ಸಿಷನ್ ಮೆಟಲ್ಸ್ ಇದು ಎಫೆಕ್ಟಿವ್ ಆಗೋದಿಲ್ಲ. ಥ್ಯಾಂಕ್ ಯು.